ನಮಸ್ಕಾರ ಸ್ನೇಹಿತರೆ, ನನ್ನ ಆರೋಗ್ಯ ವಾಹಿನಿ ಯೂಟ್ಯೂಬ್ ಚಾನಲ್ಗೆ ತಮಗೆ ಸ್ವಾಗತ. ಕಾಲು ನೋವು ಗಂಭೀರ ಸಮಸ್ಯೆಗೆ ಮೊದಲು ವಯಸ್ಸಾದವರಲ್ಲಿ ಮಾತ್ರ ಈ ತೊಂದರೆ ಕಾಣಿಸಿಕೊಳ್ತಾ ಇತ್ತು. ಆದರೆ ಈಗ ಎಲ್ಲ ವಯಸ್ಸಿನವರು ಎಲ್ಲರೂ ಕಾಲು ನೋವು ಕಾಣಿಸಿಕೊಳ್ತಾ ಇದೆ. ಆ ನೋವು ದೀರ್ಘಕಾಲದವರೆಗೆ ಮುಂದುವರೆದರೆ ನಂತರ ನಡೆಯುವುದು ಕೂಡ ಕಷ್ಟವಾಗಬಹುದು. ಕಾಲು ನೋವು ನಿವಾರಣೆಗೆ ನೀವು ಕೆಲವು ಮನೆಯ ಮದ್ದುಗಳನ್ನು ಮಾಡಿ. ಹೆಡ್ ಪ್ಯಾಕ್. ಕಾಲು ನೋವು ಹೆಚ್ಚಿದರೆ ಹೆಡ್ ಪ್ಯಾಕ್ ಬಳಸುವಂತಹ ವೈದ್ಯರು ಸಲಹೆ ನೀಡ್ತಾರೆ. ಹೆಡ್ ಕ್ರಾಪ್ಸ್ ಎಷ್ಟು ಪ್ರಯೋಜನಕಾರಿಯೋ ಕೋಲ್ಡ್ ಪ್ಯಾಕ್ ಕೂಡ ಅಷ್ಟೇ ಪ್ರಯೋಜನಕಾರಿ. ಆದರೆ ಮನೆಯಲ್ಲಿಯೇ ಫ್ರಿಜ್ನಲ್ಲಿ ಇರುವ ಐಸ್ ತೆಗೆದುಕೊಂಡು ಅದನ್ನು ಟವಲ್ನಲ್ಲಿ ಸುತ್ತಿ ನೋವು ಅಥವಾ ಊತ ಇರುವ ಕಡೆ ಇಡಬೇಕು. ನೋವು ಜಾಸ್ತಿ ಇದ್ದರೆ ದಿನಕ್ಕೆ 2 ಬಾರಿ ಈ ರೀತಿ ಮಾಡಬಹುದು. ಮತ್ತು ಎಣ್ಣೆಯ ಮಸಾಜು. ಋತುಮಾನಕ್ಕೆ ಅನುಗುಣವಾಗಿ ಎಣ್ಣೆಯನ್ನು ಆರಿಸಿಕೊಂಡು ನೋವಿದ್ದ ಜಾಗದಲ್ಲಿ ನಿಧಾನವಾಗಿ ಮಸಾಜ್ ಮಾಡಿ. ಊತವಿದ್ದರೆ ಅಲ್ಲಿ ಮಸಾಜ್ ಮಾಡುವುದು ಸೂಕ್ತವಲ್ಲ. ನೋವು ಇರುವ ಕಡೆ ಮತ್ತು ಅದರ ಸುತ್ತಲೂ ಲಘುವಾಗಿ ಮಸಾಜ್ ಮಾಡಬಹುದು. ಚಳಿಗಾಲದಲ್ಲಿ ಬೆಚ್ಚಗಿನ ಸಾಸಿವೆ ಎಣ್ಣೆಯಿಂದ ಮಸಾಜ್ ಮಾಡಿದರೆ ರಕ್ತ ಹರಿವು ಸುಧಾರಿಸುತ್ತದೆ. ಅರಿಶಿನ ಹಾಲು. ಮತ್ತು ಕಾಲು ನೋವು ವಿಪರೀತವಾಗಿದ್ದರೆ ಅರಿಶಿನ ಹಾಲು ಕುಡಿಯಿರಿ. ಅರಿಶಿನದಲ್ಲಿ ನೋವು ನಿವಾರಕ ಗುಣಗಳು ಇವೆ. ಅನೇಕ ಉತ್ಕರ್ಷಣ ನಿರೋಧಕ ಗುಣಗಳು ಸಹ ಹೊಂದಿದೆ. ಹಾಲಿನ ಚಿಟಿಕೆ ಅರಿಶಿನ ಹಾಕಿಕೊಂಡು ಕುದಿಸಿ ಕುಡಿಯುವುದು ಉತ್ತಮ. ಡಯಟ್. ಕಾಲು ನೋವು ಮರುಕಳಿಸದಂತೆ ತಡೆಯಲು ನೀವು ಮ್ಯಾಗ್ನೀಷಿಯಂ ಅಂಶ ಸಮೃದ್ಧವಾಗಿರುವ ಆಹಾರವನ್ನು ಸೇವಿಸಿ. ಬಾಳೆಹಣ್ಣು, ವಾಲ್ನಟ್, ಹಸಿರು ತರಕಾರಿಗಳನ್ನು ಹೆಚ್ಚಾಗಿ ಸೇವನೆ ಮಾಡುವುದು ತುಂಬ ಒಳ್ಳೆಯದು. ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟವಾಗಿದೆ ಎಂದು ತಿಳಿದುಕೊಂಡಿರುತ್ತೇನೆ. ಇಷ್ಟವಾದರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗುವುದು ದಯವಿಟ್ಟು ಮರೆಯಬೇಡಿ.